ಇಡೀ ಸ್ಕ್ರೀನ್ ಅಲ್ಲಿ ಒಂದು ಹುಡುಗಿ ಇಲ್ವಲ್ಲ ಸರ್? ತುಂಬಾ ಜನ ಇದ್ರು, ನೋಡುವ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಟೀಸರ್ ಅಲ್ಲೂ ಕಾಣಿಸ್ಲಿಲ್ಲ, ಟ್ರೈಲರ್ ಅಲ್ಲೂ ಕಾಣಿಸ್ಲಿಲ್ಲ. ಪಾಪ ಹುಡುಗರಿಗೆ ಎಷ್ಟು ಬೇಜಾರಾಗಿರ್ಬೇಡ. ಹುಡುಗರಿಗೆ ಒಂದೇ ಒಂದು ದಿವಸ ಕರ್ಸಿದ್ವಿ ಹುಡುಗಿನ. ಆ ಒಂದು ದಿವಸ ನಾ ಹಿಡಿಯಕ್ಕಾಗಿಲ್ಲ. ನಾನು ಪೂರ್ತಿ ಪಿಕ್ಚರ್ ಇದ್ದಿದ್ರೆ ಒಂದು ದಿನ ಕರ್ಸಿದ್ದಕ್ಕೆ ಹುಡುಗಿನ, ಅವತ್ತೊಂದ್ ದಿನ ಹಿಡಿಯಕ್ಕಾಗಿಲ್ಲ ಇವ್ರನ್ನ. ಇನ್ನು ಇಡೀ ಪಿಕ್ಚರ್ ಪೂರ್ತಿ ಇದ್ರೆ ಮೋಸ್ಟ್ಲಿ ನಾನ್ ಪ್ಯಾಕಪ್ ಆಗ್ಬಿಡ್ತಿದೆ. ಅದು ವಿಷಯ ಇರೋದು. ಆದ್ರೂ ಹೀರೋಯಿನ್ಸ್ ಕೊಟ್ಟಿಲ್ಲ ಯಾರಿಗೂ, ಪಾರ್ಟ್ನರ್ಸ್ ಇಲ್ವಾ ಯಾರಿಗೂ ಜೋಡಿ? ಪಿಕ್ಚರ್ ಅದೇ ತಾನೆ, ಬಾಯ್ಸ್ ನೆವರ್ ಕಾಂಪ್ರಮೈಸ್. ಬಾಯ್ಸ್ ಅಲ್ಲ, ದೆವ್ವ ಏನಾದ್ರು ಫೀಮೇಲ್ ಇದೆ, ಅದು ನೋಡ್ಬೇಕಾಗತ್ತೆ. ಅದನ್ನ ಹೇಳಲ್ಲ, ರಿವೀಲ್ ಮಾಡು. ಓಕೆ ಸರ್, ಓವರ್ ಟು ಯು. ಸಿನಿಮಾ ಜುಲೈ 10ಕ್ಕೆ ರಿಲೀಸಿಗೆ ರೆಡಿ ಆಗಿದೆ. 5 ಭಾಷೆಲಿ ಬೇರೆ ರಿಲೀಸ್ ಮಾಡುವಂತ ಧೈರ್ಯ ಮಾಡಿದ್ದೀರಾ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತದೆ. ಎಲ್ಲ ನೋಡೋರು ಈಗ ತಾನೆ ನೀವೇ ಟ್ರೈಲರ್ ಹೇಗಿದೆ ಅಂತ. ಆಸ್ ಯೂಶುವಲ್ ನಮ್ಮ ಚಿತ್ರತಂಡಕ್ಕೆ ಮತ್ತು ಇಲ್ಲಿ ಬಂದಿರೋ ನಮ್ಮ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಮತ್ತು ನಮಸ್ಕಾರ. ಸಿನಿಮಾದಲ್ಲಿ ನಾವೇನು ಸಿನಿಮಾ ಮಾಡೋದು ಅಂತ ಅನಿಸ್ಲಿಲ್ಲ. ಒಂದು ಟ್ರಿಪ್ ಕರ್ಕೊಂಡು ಟೂರ್ ಹೋದಂಗಿತ್ತು ಅಷ್ಟೇ. ಒಂದು ಹುಡುಗಿ ಇರಲಿಲ್ಲ ಅಷ್ಟೇ. ಅದೇ ಸರ್, ನೋಡಿ ನಿಮ್ಗೂ ಬೇಜಾರಿದೆ. ಅಲ್ಲ, ಏನಕ್ಕೆ ಅಂತಂದ್ರೆ 12 ಜನ ಗಾಡಿ ಒಳಗೆ ಇಷ್ಟು ಜನ ಕೂತ್ಕೊಂಡ್ರೆ ಹುಡುಗಿ ಎಲ್ಲಿ ಕೂರ್ಸ್ಕೊಳ್ಳೋದು? ಇನ್ನೊಂದು ಜೀಪ್ ಮಾಡ್ಬೋದಾಗಿತ್ತು. ಡಿವೈಡ್ ಆಗ್ಬಿಡ್ತಾರಲ್ಲ. ಅಂದ್ರೆ ಕಾನ್ಸಂಟ್ರೇಷನ್ ಸಿನಿಮಾ ಮೇಲೆ ಇರಬೇಕು ಬಾಯ್ಸ್ ಅಂತ. ಫೋಕಸ್ 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 ಅರ್ಥ ಆಯ್ತು ಸರ್. ಮೊದಲೇ ನಮ್ಮ ಹುಡುಗರು ತುಂಬಾ ಒಳ್ಳೆ ಹುಡುಗರು ಎಲ್ಲರೂ. ಸೊ ಒಂದು ಸಿನಿಮಾ ಒಂದು ಖುಷಿಯಾಗಿ ನಗ್ನಾಗ್ತಾ ನನ್ನೆಲ್ಲ ಟೆಕ್ನಿಷಿಯನ್ಸ್ ಇಂದ ಮತ್ತೆ ನಮ್ಮ ಕ್ಯಾಮ್ರಾಮನ್ ಪ್ರಮೋದ್, ನಮ್ಮ ಲೋಕಿ ಅವ್ರು ಒಳ್ಳೆ ಮ್ಯೂಸಿಕ್ ಮಾಡ್ಕೊಂಡು ಕೊಟ್ಟರು. ತ್ಯಾಗರಾಜ್ ಅವರು ಒಳ್ಳೆ ರೆಕಾರ್ಡಿಂಗ್ ಮಾಡಿದ್ದಾರೆ. ನೆನ್ನೆ ತಾನೇ ಇದು ಪಿಕ್ಚರ್ ನೋಡ್ಕೊಂಡ್ಬಂದ್ವಿ. ಸಕ್ಕತ್ತಿದೆ. ಇಲ್ಲೇನಿಲ್ಲ, ಥಿಯೇಟ್ರಲ್ಲಿ ಪಿ ಆರ್ ಅಲ್ಲಿ ಈತ ಕಡೆ ಕುತ್ಕೊಂಡು ನೋಡಿದ್ರೆ ಸ್ವಲ್ಪ ಎದೆ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಆರ್ಟ್ ಕಂಡೀಷನರ್ ದಯವಿಟ್ಟು ಹೋಗ್ಬಿಡಿ, ಅವಾಯ್ಡ್ ಮಾಡಿಬಿಡಿ ಬೆಟರ್. ಆಮೇಲೆ ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಅವರ ಸಿಕ್ಕಾಬಿಟ್ಟು ಕೋಪರೇಷನಿಂದ ಒಂದೇ ದಿವಸ ನಮ್ಗೇನೂ ತೊಂದರೆ ಆಗಲಿಲ್ಲ. ಯಾವುದೇ ಒಂದು ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು ಅಂತಾರೆ, ಯಾಕಂದರೆ ನ್ಯಾಚುರಲ್ ನಮ್ಮ ಫ್ರೆಂಡ್ಸೇ ಎಲ್ಲರೂ. ಅವರು ಆರಾಮಾಗಿ ಕ್ಯಾಶುವಲಾಗಿ ಫ್ರೆಂಡ್ ಆ್ಯಕ್ಟಿಂಗ್ ಮಾಡಬೇಕು ಅಂತೇನಿಲ್ಲ. ಸೊ ಆರಾಮಾಗಿ ಅವ್ರ ಪಡೆ ಅವ್ರು ಮಾಡ್ತಾರೆ, ನಮ್ಮ ಪಡೆ ನಾವು ಶೂಟ್ ಮಾಡ್ತಾಯಿದ್ವಿ. ಇದರಲ್ಲಿ ನಮ್ಮ ಕೋಲಾರ್ ಸೀನು ಡೈರೆಕ್ಟ್ರು, ಅವರು ಆ್ಯಕ್ಚುಲಿ ಡೈರೆಕ್ಟರು. ನನ್ನ 2 ಸಿನಿಮಾ ಅವ್ರು ಡೈರೆಕ್ಟ್ ಮಾಡಿದ್ದು. ನಾನು ಮಾಡೋಕ್ಕೋಸ್ಕರ ನಾನೊಂದು ಹೆಲ್ಪ್ ಕೇಳಿದೆ. ಅವರೇನೋ ಬೇಜಾರು ಮಾಡ್ಕೊಳ್ಳದೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿ ನಾನು ರೆಡಿಯಾಗಿ ಮುಂಚೆನೆಲ್ಲ ಬಂದು ನಿಂತಿದ್ರು. ಇದು ಆ್ಯಕ್ಚುಲಿ ಬಂದು ಬೇಸ್ಡ್ ಸ್ಟೋರಿ ಬಂದು ನಮ್ಮ ಫ್ರೆಂಡ್ಸ್ದು ರಿಯಾಲಿಟಿ. ನಾವು ಮೊದಲೆಲ್ಲ ಈ ಥರ ಟ್ರಿಪ್ಗಳು ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ಸು. ನಾವು ಮೈಸೂರು ಗ್ಯಾಂಗು, ಆಮೇಲೆ ಕೆಂಗೇರಿ ಗ್ಯಾಂಗು, ಸುಮಾರು ಜನ ಎಲ್ಲ ಹೋಗ್ತಾ ಇದ್ದಿದ್ದು. ಇದನ್ನೆಲ್ಲ ಇನ್ಸಿಡೆಂಟ್ಸ್ ಇಟ್ಕೊಂಡು ಇದ್ರ ಮೇಲೆ ಒಂದು ಸ್ಟೋರಿ ಬೇಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀವಿ ಅಷ್ಟೇ. ಬೇಕಾದ್ರೆ ಏನಾದರೂ ಕೇಳ್ಬೋದು. ಮೇಡಮ್ ಅದು ಆನ್ ದ ಸ್ಪಾಟ್ ಅಲ್ಲ, ಅದು ಜಸ್ಟ್ ಒಂದು ಆನ್ ಸ್ಪಾಟ್ ಅಲ್ಲಿ ಇಲ್ಲ, ಅದಲ್ಲಿ ಆ ಥರ ಎಕ್ಸ್ಪ್ಲನೇಷನ್ ಅಲ್ಲಿ ಏನಿಲ್ಲ ಮೇಡಮ್ ಮೀನಿಂಗ್ ಹತ್ರ. ಅದು ಜಸ್ಟ್ ಒಂದು ಆಲೂಗಡ್ಡೆ ತೊಗೊಂಡ್ರು, ಆಲೂಗಡ್ಡೆ ಅಂತಂದ್ರೆ ಆಲ್ ಬರ್ತಾ ಅಂತ ಕೇಳಿದ್ದಾರೆ ಅಷ್ಟೇ. ಅದೇ ಇಂಟರ್ ಆಲ್ ಬರ್ತಾ ಅಂತ ಕೇಳ್ತಿದ್ದಾರೆ ಅಷ್ಟೇ, ಅಲ್ಲೇನಿಲ್ಲ. ಇಲ್ಲ ಅದೇ ಆ ಥರ ನಾನು ಇಲ್ಲ ಮೇಡಮ್. ಓಕೆ, ಸಾರಿ ಮೇಡಮ್. ಒಂದೇ ಟೈಮ್ ತಪ್ಪಾಗುತ್ತೆ ಸರ್. ಏನು ನಮಗೆ ಮಾಡಬೇಕಾದಂತ ಎಷ್ಟು ಮೇಜರ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆಗಿರೋದು ನಮ್ಮ ಮಿಸ್ಟೇಕ್ ಅನ್ಸುತ್ತೆ ಸರ್. ಇನ್ನೊಂದು ಹಾಡಿದೆ ಸೆರ್ಗ ಸರ್ಸೆ. ಈ ಮುಂಚೆ ಕೆಡಿ ಸಿನಿಮಾದಲ್ಲಿ ಆ ಸೆರ್ಗನ ವಿಚಾರಕ್ಕೇನೆ ತುಂಬಾ ವೈರಲ್ ಆಗಿತ್ತು ವಿಚಾರ. ಆ ಸಾಂಗ್ನೇ ಬ್ಯಾನ್ ಮಾಡಿದ್ದಾರೆ. ಆ ಬ್ಯಾನ್ ಆದ್ಮೇಲೂ ಇದೇ ತರ ಸೆರ್ಗ ಸರ್ಸ ಹಾಡಿರ್ಬೋದಾ? ಮೇಡಮ್ ಸೆರಗು ಜಾರಿದೆ ಮೇಡಮ್. ಸೆರಗು ಸರ್ಸು ಅಂತ ಹೇಳಿಲ್ಲ. ಅದು ಆ ಹುಡುಗಿ ಇದು ಕಾಲು ಇಡೋ ಬೀಳ್ತಾರೆ, ಆಗ ಬಿದ್ದಾಗ ಅದು ಬೀರುತ್ತೆ. ಅದನ್ನ ಅಲ್ಲಿ ಕೋರಸಲ್ಲಿ ಇದ್ದವ್ರು ಹಾಡ್ತಾ ಇರ್ತಾರೆ, ಅದನ್ನ ಹುಡುಗರು ನೋಡ್ತಾ ಇರ್ತಾರೆ. ಸೊ ಆ ಕಾಂಬಿನೇಷನ್ ಬರ್ದಿರೋ ಅದ್ರಲ್ಲಿ ಬೇರೆ ಕೆಟ್ಟದಾಗ ಮೀನಿಂಗ್ ಏನಿಲ್ಲ ಮೇಡಮ್. ಬೇರೆ ಆ ಥರ ಕೆಟ್ಟದಾಗ ಏನೋ ತೋರಿಸಿದ್ರೆ ನಾವು ಬೇರೆ ಏನಾದ್ರು ಇದೆಯಾ?
ಸರ್ ಹೌದು ಸರ್ ತುಂಬ ಚೆನ್ನಾಗಿದೆ ಸರ್. ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಇದೆ, ಒಳ್ಳೆ ಟಾಕ್ಸ್ ಇದೆ, ಒಳ್ಳೆ ರೀಚ್ ಆಗಿದೆ. ಸಾಂಗ್ ಆಗಲಿ, ಟೀಸರ್ ಆಗಲಿ. ನಂತರ ಇದು ನೀವು ನೋಡೋದಕ್ಕೆ ಸ್ವಲ್ಪ ಆ ಥರ ಕಾಣ್ತದೆ ಅಷ್ಟೇ ಪಿಕ್ಚರು. ಇದು ಆ್ಯಕ್ಚುಲಿ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡಿರುವಂಥ ಪಿಕ್ಚರ್ ಇದು. ಯಾಕಂದರೆ ಒಂದು ದುಡುಕಿ ನಿರ್ಧಾರ ಒಂದೊಂದು ಸಮ್ಟೈಮ್ಸ್ ತೊಗೊಳ್ಳೋಂಥ ಹುಡುಗರಲ್ಲೇ ಆಗಲಿ, ಯಾರೇ ಆಗಲಿ ಒಂದು ಜೀವನದಲ್ಲಿ ಅವಾಗ ಆಗುವಂಥ ಇನ್ಸಿಡೆಂಟ್ಸ್ಗಳು, ಸನ್ನಿವೇಶಗಳು, ನೆಕ್ಸ್ಟ್ ಅವ್ರ ಜೀವನ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ, ಸೊ ಇಂಥದ್ದು ಮಾಡಬಾರ್ದಾ ಅನ್ನೋದೆಲ್ಲ ತುಂಬ ವಿಷಯಗಳಿದೆ ಸರ್ ಪಿಕ್ಚರಲ್ಲಿ. ಆಮೇಲೆ ಎಲ್ಲ ಕಡೆನೂ ಚೆನ್ನಾಗಿದೆ ಸರ್, ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಸದ್ಯಕ್ಕೆ ಥಿಯೇಟ್ರ್ ಒಂದು 85 ಇಲ್ಲ 85 ಅಂತ ಪ್ಲ್ಯಾನ್ ಮಾಡ್ತಾರೆ ಸರ್. ಡಿಸ್ಟ್ರಿಬ್ಯೂಷನ್ ಬಂದು ರಮೇಶ್ ಅಂತ ಸರ್, ನಮ್ಮ ನಿಖಿತ್ ಫಿಲಿಮ್ಸ್ ಬರೋಣ ಇದೆ. ಥ್ಯಾಂಕ್ ಯು ಹರೀಶ್ ಸರ್. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ನೀವು ಹೇಳಿದಾಗೆ ಇದು ಬರೀ ಟ್ರೇಲರ್ ಅಷ್ಟೇ, ಒಂದಷ್ಟು ವಿಚಾರಗಳು ಖಂಡಿತ ಸಿನಿಮಾ ನೋಡಿದವರು ಥಿಯೇಟರ್ ಅಲ್ಲಿ ಇದೇ ತರ ಶಿಲ್ಲೆ ಚಪ್ಪಾಳೆ ಎಲ್ಲ ಬರ್ಲಿ, ಎಲ್ಲಾ ರೀತಿಯೂ ನಿಮ್ಗೆ ಸಪೋರ್ಟ್ ಸಿಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಇನ್ನೊಂದ್ಸಲ ಡೇಟ್ ಹೇಳ್ಬಿಡಿ. ಇದೇ ತಿಂಗಳು 10ನೇ ತಾರೀಕು ಶುಕ್ರವಾರ ಎಲ್ಲ ಚಿತ್ರಮಂದಿರದಲ್ಲಿ ಬರ್ತಾರೆ, ಆಲ್ ಓವರ್ ಕರ್ನಾಟಕ. ದಯವಿಟ್ಟು ನೋಡಿ. ಕಾಣ್ತಾ ಇದೆ. ಸೊ ಅವರೆಲ್ಲರನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಮೊದಲಿಗೆ ನಮ್ಮ ಕೋ ಡೈರೆಕ್ಟರ್ ಅಂತ ಹರಿಸರೇ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಕುಲಾಸೀನು ಅವ್ರ ವೇದಿಕೆ ಮೇಲೆ ಬರಬೇಕು. DOP ಪ್ರಮೋದ್ ಭಾರತಿ ಅವರು ವೇದಿಕೆ ಮೇಲೆ ಬರಬೇಕು. ಮ್ಯೂಸಿಕ್ ಮಾಡಿರುವಂತ ಲೋಕಿ ತವಸ್ಯ ಅವರು ವೇದಿಕೆ ಮೇಲೆ ಬರಬೇಕು. BGM ಮಾಡಿರುವಂತ MS ತ್ಯಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಎಡಿಟರ್ ಕಾರ್ತಿಕ್ ಸರ್ ವೇದಿಕೆ ಮೇಲೆ ಬರಬೇಕು, ಕಾರ್ತಿಕ್ ಈಶ್ವರ್ ಅವರು. ಹಾಗೆ ಈ ಸಿನಿಮಾದ ಕೊರಿಯೋಗ್ರಾಫರ್ ಆನಂದ್ ಮಾಸ್ಟರ್ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾ ನೋಡಿ ನಮ್ಮ ಸಿನಿಮಾದ ಬಗ್ಗೆ ಎಲ್ಲರೂ ಆಲ್ರೆಡಿ ನಮ್ಮ ನಿರ್ದೇಶಕರು ಹೇಳಿದ್ದಾರೆ. ಎಲ್ಲ ಪ್ರೋತ್ಸಾಹ ಕೊಡಿ. ಸಿನಿಮಾ ಗೆಲ್ಲೋದಕ್ಕೆ ನಮಗೆ ಏನೇನು ಬೇಕು ಎಲ್ಲ ಥರ ಸಪೋರ್ಟನ್ನು ನಮ್ಮ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಟೀಮ್ ಆಗಲಿ, ಇಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಮಾಧ್ಯಮದವರು ನಮಗೆಲ್ಲ ಮಾಡ್ತಿದ್ದೀರಾ. ಇದೇ ರೀತಿ ಸಿನಿಮಾ ಇನ್ನೂ ಮತ್ತೆ ಸಿನಿಮಾಗಳು ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬೇಕಂತ ನಾನು ಎಲ್ಲರ ಹತ್ರನೂ ಕೋರ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಮೋದ್ ಭಾರತಿ ಅಂತ. ಈ ಸಿನಿಮಾದಲ್ಲಿ ಒಪ್ಪಿ ಮೊದಲು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಹರೀಶ್ ಸೀನನ ಮತ್ತು ವಿಜುವಲ ಮೇಡಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ಸ್ ನೆವರ್ ಕಾಂಪ್ರಮೈಸು ತುಂಬ ಅದ್ಭುತವಾದ ಸಿನಿಮಾ, ಅಲ್ಟಿಮೇಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಒಳ್ಳೆ ಸಿನಿಮಾ, ಒಳ್ಳೆ ಕಾಮಿಡಿ ಸಿನಿಮಾ. ನೀವೊಂದು ಎರಡು ಕಾಲವರ್ ಏನು ನೀವು ಥಿಯೇಟ್ರಲ್ಲಿ ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರ್ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನಮಸ್ತೆ ಎಲ್ಲರಿಗೂ. ನಾನು ಲೋಕಿ ತವಸ್ಯ, ಸಂಗೀತ ನಿರ್ದೇಶಕ. ನಮ್ದು 2 ಹಾಡು ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಪ್ರಕಾರ ರಿವ್ಯೂಸ್ ಚೆನ್ನಾಗಿದೆ, ಕಮೆಂಟ್ಸ್ ಚೆನ್ನಾಗಿದೆ. ತುಂಬ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡಿಕೊಂಡು ಫಸ್ಟ್ ಹಾಡಲ್ಲಿ ಮತ್ತು ಏನು ಕನ್ಫ್ಯೂಷನ್ ಇತ್ತು ನಂಗೆ ಗೊತ್ತಿಲ್ಲ. ಬಟ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ಲೈನ್. ಯೂತ್ ಹುಡುಗರು ಎಲ್ಲರೂ ನೋಡಬೇಕಾದಂಥ ಸಿನಿಮಾ. ತುಂಬ ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಕೆಲವೊಂದು ಕಡೆ ತೋರಿಸೋ ಆದ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು. ದಿಸ್ ಇಸ್ ವೆರಿ ಬ್ಯೂಟಿಫುಲ್. ತುಂಬ ಫನ್ನು, ತುಂಬ ಚೆನ್ನಾಗಿದೆ ಸ್ಟೋರಿ. ಐ ವಿಶ್ ಆ್ಯಂಡ್ ವಿ ಆಲ್ ವಿಶ್ ಈ ವರ್ಷಕ್ಕೆ ಇದೊಂದು ತುಂಬ ಒನ್ ಆಫ್ ದ ಬೆಸ್ಟ್ ಹಿಟ್ ಸಿನಿಮಾ ಆಗುತ್ತೆ ಅಂತ ನಾವೆಲ್ಲ ನಂಬಿದ್ದೀವಿ. ಥ್ಯಾಂಕ್ ಯು. ನಮ್ಮ ಡೈರೆಕ್ಟರ್ ಸರು, ನಮ್ಮ ಸೀನು ಸರ್, ನಮ್ಮ ಹೋಲ್ ಟೀಮು, ಕಾರ್ತಿಕ್, ಎವ್ರಿಬಡಿ, ಎಲ್ಲ ತುಂಬ ಲವ್ ಮಾಡಿದ್ವಿ. ಜರ್ನಿ ನೋಡಬೇಕು. ಮೇಕಿಂಗ್ ವಿಡಿಯೋ ಒಂದಿದೆ, ನಾನು ಸಾರಂಗೆ ಕೇಳಿದೆ ದಯವಿಟ್ಟು ರಿಲೀಸ್ ಮಾಡಿ. ಎಷ್ಟು ಫನ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸಾರ್ ಹೇಳ್ದಂಗೆ ತುಂಬ ಇಷ್ಟಪಟ್ಟು ತುಂಬ ಸಖತ್ತಾಗಿ ಒಂದು ಸಿನಿಮಾ ಮಾಡಿದ್ದೀವಿ. ಯೂತ್ ಮಿಸ್ ಮಾಡಬೇಡಿ. ಲಿವೆಲ್ ಮಿಸ್ ಇಟ್. ಪ್ಲೀಸ್ ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ.
ನನ್ನ ಹೆಸರು ಆನಂದ್ ಅಂತ ಹೇಳಿ. ಈ ಸಿನಿಮಾಗೆ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ, ಸುಬ್ಲಕ್ಷ್ಮಿ ಅಂತ ಹೇಳಿ. ಒಂದು ಸಾಂಗ್ ಏನಿಲ್ಲ ಅಂದ್ರೂ 2 ದಿನ ಇಲ್ಲ 3 ದಿವಸದಲ್ಲಿ ಮುಗಿಸ್ತಾರೆ. ಬಟ್ 5 ದಿನ ಮಾಡಿದ್ವಿ ನಾವು, ಯಾಕಂದರೆ ಅಷ್ಟು ಖರ್ಚು ಮಾಡಿ ಸೆಟ್ ಹಾಕಿ ಎಲ್ಲ ಇದು ಮಾಡಿದ್ರು. ಆಮೇಲೆ ಅದರಲ್ಲಿ ಕುಣಿದಿರುವಂತಹ ನಮ್ಮ ಯುವರಾಜ್ ಅವರು ಅಷ್ಟೇ, ಕಮ್ಮಿ ಅಂದ್ರೂ 1.5-2 ತಿಂಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಂತರ ಅವರು ಇದಕ್ಕೆ ಹೇಳಿದ್ರು. ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಶ್ ಮಾಡಿ ಸರ್ ಇಡೀ ತಂಡಕ್ಕೆ. ಜುಲೈ 10ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ ಟೆಕ್ನಿಷಿಯನ್ಸ್ ಎಲ್ಲ ಹೆಂಗಂದ್ರೆ ಅವ್ರ ಕೆಲಸ ಭರ್ಜರಿ ಮಾತಾಡುತ್ತೆ, ಅವ್ರ ಸ್ಟೇಜ್ ಮೇಲೆ ಮಾತಾಡಲ್ಲ ಅಷ್ಟೇ. ಸಿನಿಮಾಗೆ ಒಳ್ಳೇದಾಗಿ ಸರ್ವೇ ಜನ ಸಿಕ್ಕಿದ್ರು. ಸಕ್ಕತ್ತಾಗಿ ಮಾತಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರು ಬರೀ ಕೆಲಸ ಮಾಡ್ತಾರೆ ಅಷ್ಟೇ, ಮಾತಾಡೋದು. ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ನೀವೆಲ್ಲ ಏನ್ ಕನ್ಸಿಟ್ಕೊಂಡಿದ್ದೀರೋ ಅದೆಲ್ಲ ಈ ಸಿನಿಮಾ ಮೂಲಕ ನನ್ಸಾಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಯುವರಾಜ್ ಅವ್ರ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯುವರಾಜ್ ಬನ್ನಿ ಬನ್ನಿ ಬನ್ನಿ. ಸರ್ ಹೇಳಿದ್ ಕರೆಕ್ಟು, ಟೀಮೇ ಇಷ್ಟು ದೊಡ್ಡಕ್ಕಿರುವಾಗ ಅರ್ಥ ಆಯ್ತು ಸರ್. ಓಕೆ, ಟ್ರೇಲರ್ ನೋಡಿದಾಗ ನಮ್ಗೆಲ್ರಿಗೂ ಒಂದಂತೂ ಅರ್ಥ ಆಗ್ತಾ ಇದೆ, ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದೀರ ಅಂತ. ಸೊ ಆ ಎಂಜಾಯ್ ಮಾಡಿರೋ ರೀತಿ ಎಲ್ಲ ಗೊತ್ತಾಗ್ತಿದೆ. ನೀವು ಎಂಜಾಯ್ ಮಾಡಿ ಬೇರೆಯವರಿಗೆ ಹೆದರ್ಸಕ್ ಹೊರಟಿದ್ದೀರಾ. ಸೊ ಜುಲೈ 10th ಸಿನಿಮಾ ರಿಲೀಸ್ ರೆಡಿ ಆಗಿದೆ. ಏನ್ ಹೇಳ್ತಾ ಇದಾರೆ ಎಲ್ಲರೂ ಕ್ರಿಸ್ಪ್ ಆಗಿ ಮಾತಾಡ್ಬೇಕು, ಸ್ಟ್ರೇಟ್ ಹಿಟ್. ಓಕೆ, ಎಲ್ರಿಗೂ ನಮಸ್ಕಾರ. ಎಲ್ಲ ಗಣ್ಯ ವ್ಯಕ್ತಿಗಳು, ನಮ್ಮ ಹರೀಶ್ ಸರ್, ನಮ್ಮ ಸುರೇಂದ್ರ ಸರ್, ಉಜ್ವಲ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನ ಈ ಒಂದು ಒಳ್ಳೆ ಸಿನಿಮಾಗೆ ನಮ್ಮನ್ನ ಚೂಸ್ ಮಾಡಿರೋದಕ್ಕೆ ನಾಯಕ ನಟರಾಗಿ ಭಾಳ ನನಗೆ ತುಂಬ ಹೆಮ್ಮೆ ಇದೆ. ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂದ್ಬಿಟ್ಟು. ನನಗೆ ಎಲ್ಲ ಮುಂಚೆಯಿಂದಲೂ ನಮ್ಮ ತಂದೆ ತಾಯಿ ಬಂದಿದ್ದಾರೆ, ಅವ್ರ ಸಪೋರ್ಟು ಇಂದ ಇಲ್ಲಿ ತನಕ ನನಗೆ ಒಂದು ಮಾರ್ಗದರ್ಶನ, ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲ ಇಂದ ಇಲ್ಲಿ ತನಕ ಬಂದಿದ್ದೀವಿ. ಒಂದು ಅದ್ಭುತವಾದ ಸಿನಿಮಾ. ನಾನು ಸುಮ್ಮನೆ ಎಲ್ಲರಿಗೂ ಎಲ್ಲ ಸಿನಿಮಾಲು ಹೇಳ್ತಾರಲ್ಲ ಹಂಗನ್ನೋದಕ್ಕಿಂತ ಕನ್ನಡ ಸಿನಿಮಾಲಿ ತುಂಬಾ ಕನ್ನಡ ಆಡಿಯನ್ಸ್ ತುಂಬಾನೇ ಬ್ರಿಲಿಯಂಟ್ ಆಗ್ಬಿಟ್ಟಿದ್ದಾರೆ. ಏನಂದ್ರೆ ಎಲ್ಲಾ ಲ್ಯಾಂಗ್ವೇಜಸ್ ನೋಡಿ ಅವ್ರಿಗೆ ತುಂಬಾ ಚೆನ್ನಾಗಿರ್ಬೇಕು. ನಾರ್ಮಲ್ ಆಗಿ ಗುಡ್ ಸಿನಿಮಾ ಅವ್ರು ಒಪ್ಪಲ್ಲ, ದೇ ವಾಂಟ್ ಎಕ್ಸ್ಟ್ರಾಡಿನರಿ ಸಿನಿಮಾ. ಅದೇ ತರ ನಾವು ಒಂದು ಎಕ್ಸ್ಟ್ರಾಡಿನರಿ ಸಿನಿಮಾ ಮಾಡಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಒಂದು ಒಳ್ಳೆ ಕ್ಯಾಸ್ಟ್ ನ ಚೂಸ್ ಮಾಡಿದ್ದಾರೆ, ಎಲ್ಲ ಒಳ್ಳೆ ಆರ್ಟಿಸ್ಟ್ಗಳು, ಎಲ್ಲ ಒಳ್ಳೆ ನಟರು, ಒಳ್ಳೆ ಟೆಕ್ನಿಕಲ್ ಟೀಮು. ನಮ್ಮ ಹರೀಶ್ ಸರ್ ಡೈರೆಕ್ಷನ್ ಅಂತ ಅಂದ್ರೆ ಅದೊಂದು ನಮ್ಗೆ ಗೊತ್ತೇ ಆಗಿಲ್ಲ ಸಿನಿಮಾ ಹೆಂಗೆ ಮುಗೀತು. ನಾವು ಸ್ಟಾರ್ಟ್ ಆಯ್ತು ಹಂಗೇನೆ ದಿನ ಮುಗ್ದೋಯ್ತು. ಅಷ್ಟು ಒಂದು ಬ್ಯೂಟಿಫುಲ್ ಆಗಿ ಅವರು ನಮ್ಮನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರು ಎಲ್ರು. ಸೊ ನಮ್ಮ ಉಜ್ವಲ ಮ್ಯಾಮ್ಗೆ, ನಮ್ಮ ಸೀನು ಸರ್ ಒಂಥರ ನಮ್ಗೆ ಅವರೇ ನಮ್ಮ ಸಿನಿಮಾಗೆ ಬ್ಯಾಕ್ ಬೋನು. ಹರೀಶ್ ಸರ್ ಜೊತೆ ನಿಂತಿ ಹೋರಾಡಿದ್ದಾರೆ ಸಿನಿಮಾಗೋಸ್ಕರ. ನಮ್ಮ ಪ್ರಮೋದ್ ಸರ್ ತುಂಬಾ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಲೋಕಿ ತವಸ್ಯ ಅವರು ಅದ್ಭುತವಾದ ಮ್ಯೂಸಿಕ್ ಮಾಡಿ ತುಂಬಾ ಒಂದು ಒಳ್ಳೆ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಗೆ. ಅದೊಂದು ಬಹಳ ಖುಷಿ. ಎಲ್ಲಾ ಟೆಕ್ನಿಷಿಯನ್ಸ್ಗೂ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿ ಒಂದು ಅದ್ಭುತ ಸಿನಿಮಾ ಮಾಡಿದೀವಿ. ಬನ್ನಿ ಎಲ್ಲಾರು ಥಿಯೇಟರ್ಗೆ ಬನ್ನಿ, ಥಿಯೇಟರ್ಗೆ ನೋಡಿ, ನೀವು ಗೊತ್ತಾಗತ್ತೆ ಯಾವ ತರ ಸಿನಿಮಾ ಬಂದಿದೆ ಅಂದ್ಬಿಟ್ಟು. 100% ಹೇಳ್ತೀನಿ, ಪಕ್ಕಾ ಪೈಸಾ ವಸೂಲ್ ಸಿನಿಮಾ ನಮ್ದು. ನೀವು ಬನ್ನಿ. ಥ್ಯಾಂಕ್ ಯು. ಸೂಪರ್. ಗಜೇಂದ್ರ ಸರ್, ಈಗ ಎಲ್ರಿಗೂ ಒಂದೊಂದು ಟಾಸ್ಕ್, ಯಾರಿಗೂ ಥ್ಯಾಂಕ್ಸ್ ಹೇಳಂಗಿಲ್ಲ. ಸಿನಿಮಾ ಬಗ್ಗೆ ಒಂದ್ ವಿಷಯ ಹೇಳ್ತಾ ಹೋಗ್ಬೇಕು. ಸಿನಿಮಾ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವಿಷಯಗಳು ಹೇಳ್ತಾ ಹೋಗ್ಬೇಕು. ಅಲ್ಲ, ನೀವ್ ಹೇಳಲಿಲ್ಲ ಅಂದ್ರೆ ನಾನೇ ಹೇಳ್ತಿದ್ದೆ. ಸಿದ್ದು, ಕಂಟೆಂಟ್ ಬೇಕು ನಮಗೆ, ಅದಕ್ಕೆ ಕಂಟೆಂಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸರ್ ನಿಮ್ಗೆ ನಮಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು. ಟ್ರೇಲರು ಇದೇ ಫಸ್ಟ್ ನಾನು ನೋಡಿದ್ದು, ನನಗಂತೂ ತುಂಬಾ ಇಷ್ಟ ಆಯ್ತು. ನೀವೆಲ್ಲರೂ ಕೂಡ ಸಿನಿಮಾ 10ನೇ ತಾರೀಕು ಜುಲೈ 10ಕ್ಕೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸೂಪರ್. ಎಲ್ರಿಗೂ ನಮಸ್ಕಾರ ರೀ. ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಆಗತೈತಿ. ಸಿನಿಮಾ ಯಾಕ್ರಿ ಅನ್ನದ
ಜಾಸ್ತಿ ಮಾತಾಡಿದ್ರೆ ಆಫ್ ಮಾಡ್ತೀನಿ. ಇಲ್ಲ ಮಾತಾಡಿ. ಜುಲೈ 10ನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗತೈತಿ. ಅದು ಹೆಂಗೈತಿ, ಏನ್ ಮಾಡೈತಿ, ಏನ್ ಮಾಡತ್ತ, ಅದ್ರೊಳಗೆ ನಾವು ಏನ್ ಮಾಡೀವಿ ಅನ್ನೋದು ನೀವು ಥಿಯೇಟರ್ಗೆ ಬಂದು ನೋಡಿದಾಗ ಗೊತ್ತಾಗತ್ತ. ನಾವು ನಮ್ಮ ಸಿನಿಮಾ ನಾವ್ ಏನ್ ಹೇಳಿದ್ರು ತಪ್ಪಾಗತ್ತ ಅಂತಂದ್ರ ಭಾರಿ ಐತಿ, ಚಲೋ ಐತಿ, ಮಸ್ತ್ ಮಾಡಿವಿ, ಎಲ್ಲರೂ ಅಗ್ದಿ ಇದು ಮಾಡಿ ಇವನ್ ಸಿನಿಮಾ ಮಾತಾಡಕತ್ತಾನ ಅನ್ನೋ ಮಾತು ಬರ್ತಾವ. ನೀವು ಥಿಯೇಟರ್ಗೆ ಬಂದು ನೋಡಿ ಹೆಂಗೈತಿ ಅಂತ ಮತ್ತೊಬ್ಬರಿಗೆ ಹೇಳಿದ್ರ ಅವ್ರು ಹೆಂಗೈತಿ ಅಂತ ಮತ್ತೊಬ್ಬರಿಗೆ ಹೇಳ್ತಾರ. ಜನರ ಬಾಯಿಂದ ಬಾಯಿಗೆ ಹೋಗಿ ಸಿನಿಮಾ ಹಿಟ್ ಆಗ್ಲಿ ಅನ್ನೋದು ನಮ್ಮ ಒಂದು ಕೋರಿಕೆ. ಒಂದು ಮಾತು ಹೇಳ್ಬೋದು, ಮುಕ್ಳರೆ ಕಾಮಿಡಿ ಐತಿ, ಅನಾಹುತ ದೇವದವು, ಒಂದ ಹುಡುಗದಾಳ, ಅದಕ್ಕೊಂದು 10 ಜನ ಹುಡುಗರು ಅದಾರ, ಅದ್ರ ನಡುವೆ ಏನು ಟ್ರಾವೆಲ್ ಆಗತ್ತ ಅನ್ನೋದ ಸಿನಿಮಾ. ದಯಮಾಡಿ 10ನೇ ತಾರೀಕಿಗೆ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ಎಲ್ಲರಿಗೂ ಕೇಳಕತ್ತೀವಿ. ನಮಸ್ಕಾರ. ಸೂಪರ್ ರೀ, ಹೇಳಿ ಸರ್. ಮೊದಲನೇದಾಗಿ ಇಲ್ಲಿರೋ ತಾಯಿಯಂದಿರಿಗೆ, ಜ್ಞಾನವಂತರಿಗೆ ನಮ್ಮ ನಮಸ್ಕಾರ. ಹೌದು, ಸಿನಿಮಾ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ, ತುಂಬ ಇಷ್ಟಪಟ್ಟು ಮಾಡಿದ್ದೀವಿ, ತುಂಬ ಖುಷಿಯಿಂದ ಮಾಡಿದ್ದೀವಿ. ಆದರೆ ಆ ಖುಷಿಲಿ ಇದರಲ್ಲಿ ಇದು ಸರ್ ಡೈರೆಕ್ಟರ್ ಸರ್ ಒಬ್ಬರದೇ ಹೊಣೆ ಅಲ್ಲ, ನಾವೆಲ್ಲರೂ ಇದರಲ್ಲಿ ನಿಂತು ಅವ್ರಿಗೆ ಸರ್ರಲ್ಲಿರೋ ಭಾವನೆನ ಆಚೆ ಬರಲಿಕ್ಕೆ ನಾವೆಲ್ಲರೂ ಟ್ರೈ ಮಾಡಿದ್ವಿ. ಬಟ್ ನಿಜವಾಗ್ಲೂ ಟ್ರೈಲರಲ್ಲಿ ನೋಡಿದ್ರೆ ನಂದು ಲಾಸ್ಟ್ ಡೈಲಾಗ್, ನಂದೊಂದಿದೆ ಲಾಸ್ಟ್ ಡೈಲಾಗು, ಆಗ್ತಾ ಇಲ್ಲ, ಭಯ ಆಯ್ತೈತೆ, ನಿನ್ನ ಮೈ ಮೇಲೆ ಏನು ದಿವಾಗಿವ ಬಂದ್ಬಿಟ್ಟೈತೇನೋ. ಇಲ್ಲ, ನಾವು ನಿಜವಾಗ್ಲೂ ಅದನ್ನ ಫೀಲ್ ಮಾಡಿದ್ರೆ ನನಗೆ ಅನ್ಸುತ್ತೆ ಇದರಲ್ಲಿ ನಾನು ಮಾತಾಡಿರೋದ್ರಲ್ಲಿ ಆ ಡೈಲಾಗ್ ಭಯ ಇಲ್ಲ, ಇನ್ನೊಂಚೂರು ಆ ಇಂಟೆನ್ಸಿಟಿ ಇದು ಆ ಕ್ಯಾರಿ ಮಾಡಿಲ್ಲ ಅಂದ್ರೆ ಆ ಸಿನಿಮಾಗೆ ನಾವು ಇನ್ನು ಸಿನಿಮಾ ನಮಗೆಲ್ಲವನ್ನ ಕೊಡ್ತಿದೆ, ನಿಮ್ಮನ್ನ ಕೊಡ್ತಿದೆ, ಎಲ್ಲರನ್ನ ನಮಗೆ ಸಿನಿಮಾ ಕೊಡ್ತಿದೆ. ಆದ್ರೆ ಇನ್ನು ನಾವು ಆ ಸಿನಿಮಾಗೆ ಸಾಕಾಗ್ತಿಲ್ಲ, ಇನ್ನೂ ಕೊಡ್ಬೇಕು ಅನ್ನೋ ಒಂದು ಇನ್ನೂ ಹೌದು ಇದಿದೆ. ಹಾಗೆ ತುಂಬಾ ಈ ರೀತಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು, ಇರತ್ತ ಮಿಸ್ಟೇಕ್ಸ್ಗಳನ್ನ ಗೊತ್ತಿದೆ ಮಾಡಿದೀವಿ. ದಯವಿಟ್ಟು ಜ್ಞಾನವಂತರು ಕಳ್ಕಳಿಯಾಗಿ ಕೋರ್ಕೊಂತ ಇದ್ವಿ. ಏನೇ ಇದ್ರು ಹೌದು ಸಿನಿಮಾ ಮಾಡಿದೀವಿ, ಅದ್ರಲ್ಲಿ ಏನೇ ಒಂದು ಮಿಸ್ಟೇಕ್ಸ್ ಇದ್ರು ಅದನ್ನ ತಿದ್ಕೊಳ್ಳೋ ಅಂತ ಒಂದು ಅವಕಾಶವನ್ನ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿ ಇದು ಮಾಡ್ಕೊಡಿ, ನಮ್ಮ ತಪ್ಪುಗಳನ್ನ ತಿದ್ದುತ್ತಾ ಹೋಗಿ. ಸೊ ಹೌದು ತಿದ್ಕೊಂತೀವಿ. ಇನ್ ಫ್ಯೂಚರ್ ಡೇಸ್ ಖಂಡಿತ ಸ್ಟೆಪ್ ಬೈ ಸ್ಟೆಪ್ ಅದು ತಿದ್ಕೊಂತ ಬರ್ತೀವಿ. ಜುಲೈ 10ಕ್ಕೆ ಬಾಯ್ಸ್ ನೆವರ್ ಕಾಂಪ್ರಮೈಸ್. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ರಾಜ ಚೋಳ ಅವರು ಮಾತಾಡ್ಬೇಕು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೇಡಮ್ ಹೇಳಿದ್ರೆ ಥ್ಯಾಂಕ್ಸ್ ಹೇಳಂಗಿಲ್ಲ ಅಂತ, ಬಟ್ ಸ್ಟಿಲ್ ಒಂದಷ್ಟು ಜನ ಹೆಸರು ತಗೋಬೇಕು. ಮೊದಲನೇದಾಗಿ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಹರಿ ಸರ್ ಆಗಲಿ, ಉಜ್ವಲ ಮೇಡಮ್ಗಾಗಲಿ, ಕೋಲಾರ್ ಶ್ರೀನು ಸರ್ ಆಗಲಿ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆಗೆ ಮೇನ್ ನಮ್ಮ ಜೊತೆ ನಿಂತ್ಕೊಂಡು ಒಂದು ಬ್ಯಾಕ್ ಬೋನ್ ಥರ ನಮಗೆ ಆಕ್ಟಿಂಗ್ ವೈಸ್ ಆಗಲಿ ಯಾವುದೇ ಒಂದಾಗಲಿ ನಮ್ಮ ಬಾಯ್ಸ್ ಅಷ್ಟು ಜನಕ್ಕೆ ನಮ್ಮ ಜೊತೆ ನಿಂತಂಥವ್ರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಡೈಲಾಗ್ ರೈಟರ್ ಚಿಕ್ಕಸ್ವಾಮಿ ಅವರಾಗಿರ್ಬೋದು, ನಮ್ಮ ಲಾರೆನ್ಸ್ ಅಣ್ಣ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಮೋಹನ್ ಸರ್ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಹೋಲ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಇವರು ಅಷ್ಟೋ ಜನದ ಎಫರ್ಟ್ ಇದೆ. ಸ್ಕ್ರೀನ್ ನೋಡ್ತಾ ಇರ ಏನು ಅವ್ರ ಹೆಸರು ತಗೊಳ್ಳಿದ್ರೆ ಇವತ್ತು ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ಮೇಯ್ನ್ ಆಗಿ ನಮ್ಮ ಅವಿನಾಶ್ ಸರ್ ಆಗಿರ್ಬೋದು, ಹರಿಸರ್ ಅಂತ ಎಲ್ಲ ಹೇಳ್ತಾರೆ. ಹರಿಸರ್ ಇಂದ ಇದ್ದಿದ್ದು ಯಾರೋ ಅವಿನಾಶ್ ಸರ್, ಅವ್ರ ಹೆಸರು ತಗೊಳ್ಳೇಬೇಕಾಗ್ತದೆ ಇವತ್ತಿನ ದಿನ. ಅದ್ರ ಜೊತೆಗೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ದೀಪು ಅಣ್ಣ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಕೂಡ ಮ್ಯಾಟರ್ ಆಗುತ್ತೆ. ಎಸ್ ಹರಿ ಸರ್ ಇಸ್ ವಿಷನ್ ಎಕ್ಸಿಕ್ಯೂಟೆಡ್, ನಾವು ಅದನ್ನ ಆಕ್ಟ್ ಮಾಡಿದೀವಿ. ಬಟ್ ಅದ್ರ ಹಿಂದೆ ನಿಂತ್ಕೊಂಡಂತಹ ಎಲ್ರದ್ದು ಕ್ಯಾಮ್ರಾಗೆ ಹೇಳ್ಬೇಕು. ನಮ್ಮ ಆಲ್ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಯಾರು ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೀಮ್ ಅಲ್ಲಿ ಕೆಲಸ ಮಾಡಿದೀರಾ ಎಲ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಏನ್ ಕಾಣ್ತಾ ಇದ್ರು ಏನಿದ್ರು ಎಲ್ಲ ನಿಮ್ಮ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು. ಅಂಡ್ ವೆಲ್, ಫಿಲಂ ಬಗ್ಗೆ ಮಾತಾಡಬೇಕು. ಜುಲೈ 10ನೇ ತಾರೀಕು ಫಿಲಂ ರಿಲೀಸ್ ಆಗಿದೆ. ನಾವು ನಮ್ಮ ಕೆಲಸವನ್ನ ಮಾಡಿದೀವಿ, ಫಲ ಗುಲ್ಸಿದ್ ಬಿಟ್ಟಿದೀವಿ, ನಿಮ್ ಕೈ ಕೊಟ್ಟಿದೀವಿ. ನೀವು ನೋಡಿ, ನಿಮ್ಗೆ ಚೆನ್ನಾಗ್ ಅನ್ಸ 4 ಜನಕ್ಕೆ ಹೇಳಿ. ಇದು ಮತ್ತೆ ಇನ್ನೊಂದು, ಕನ್ನಡದಲ್ಲಿ ಅತಿ ಹೆಚ್ಚು ಎಲ್ಲ ಪ್ಲಾಟ್ ಡ್ರಿವನ್ ಸಬ್ಜೆಕ್ಟ್ಸ್ ಬರೋದು, ಇದು ಕ್ಯಾರೆಕ್ಟರ್ ಡ್ರಿವನ್ ಸಬ್ಜೆಕ್ಟ್ಸ್, ಪ್ಯೂರ್ಲಿ ಎಂಟರ್ಟೈನ್ಮೆಂಟ್. ನೋಡಿ, ನಿಮ್ ಶಾಲೆ 4 ಜನಕ್ಕೆ ಹೇಳಿ. ಅಷ್ಟೇ ಮಾತಾಡ್ತೀನಿ. ಸೂಪರ್, ಥ್ಯಾಂಕ್ ಯು ಸರ್. ಒಳ್ಳೆ ಮಾತು ಹೇಳಿದ್ರಿ, ಕ್ಯಾರೆಕ್ಟರ್ ಡ್ರಿವನ್ ಸಬ್ಜೆಕ್ಟ್ ಅಂತ. ತುಂಬಾ ಒಳ್ಳೆದಾಗ ಒಂದು ಮೋರ್ ಡೈಲಾಗು, ಇದು ಫಿಲಮ್ಗೋಸ್ಕರ ನಾವು ಮಾಡ್ಕೊಂಡಿರೋದು. ನಿಮ್ಗೆ ಟೆನ್ಷನ್ ಇದೆಯಾ, ಡಿಪ್ರೆಷನ್ ಇದೆಯಾ, ಆಂಗ್ಸೈಟಿ ಇದೆಯಾ, ಫ್ರಸ್ಟ್ರೇಷನ್ ಇದೆಯಾ, ಮನೇಲಿ ಹೆಂಡತಿ ಕಾಟ ಇದೆಯಾ, ಆಫೀಸಲ್ಲಿ ಬಾಸ್ ಕಾಟ ಇದೆಯಾ, ಮನೇಲಿ ಅಪ್ಪ ಅಮ್ಮ ಮದುವೆ ಆಗುವಂತ ಬೈತಾವ್ರ, ಮದುವೆ ಆಗ್ಬೇಕು ಅಂದ್ರೆ ಹೆಣ್ಣು ಸಿಗ್ತಾ ಇಲ್ವಾ? ಹಂಗಂದ್ರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ನಿಮ್ಗಾಗಿ ಜುಲೈ 10ನೇ ತಾರೀಕು ವೇಟಿಂಗ್ ಇನ್ ಥಿಯೇಟರ್ಸ್. ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು.
ಸೊ ನಾನು ಟೀಸರ್ ಲಾಂಚ್ ಅಲ್ಲಿ ಹೇಳ್ದಂಗೆ ಸಿನಿಮಾ ಪೂರ್ತಿ ನೋ ಬ್ಯೂಟಿ ಓನ್ಲಿ ಟಿ ಹಾಗಂತ ಲೇಡೀಸ್ ಇಲ್ಲ ಅಂತ ಬೇಜಾರು ಮಾಡ್ಕೊಂಬಿಡಿ. ದಯವಿಟ್ಟು ಸ್ಕೂಟಿ ಹತ್ಕೊಂಡ್ಬಂದು ಸಿನಿಮಾ ನೋಡ್ಕೊಂಡೋಗಿ, ಯಾಕಂದ್ರೆ ಸಿನಿಮಾ ಅದ್ದೂರಿ ಆಗಿದೆ 100%. ಇನ್ನೊಂದು ಏನು ಮೇಡಮ್ ಕೇಳಿದ್ರು ಆಲಿಗೇಟಲ್ಲಿ ಎಂಟ್ರಿ ಅಲ್ಲಿ ಬರುತ್ತಾ ಅಂತ. ಸೊ ಆಕ್ಚುಲಿ ಅದು ಡೈರೆಕ್ಟರ್ ಕೊಟ್ಟಿದ್ದಲ್ಲ. ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ್ದು ರೆಸ್ಟ್ರಿಕ್ಷನ್ ಇರಲಿಲ್ಲ, ನಮ್ದೇ ಎಷ್ಟೊಂದು ಡೈಲಾಗ್ಸ್ ಒಂದಷ್ಟು ಇತ್ತು. ಸೊ ಅದನ್ನ ಡೈರೆಕ್ಟರ್ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಆಕ್ಚುಲಿ ಅದು ಹೆಂಗಾಯ್ತು ಅಂದ್ರೆ, ನಾವು ಹುಣ್ಸೆಹಣ್ಣು ಎಲ್ಲ ಇಟ್ಟಿದ್ವಿ, ಅಡಿಗೆ ಮಾಡ್ತಾ ಇದ್ವಿ, ಅಲ್ಲೇ ಒಂದು ಸೀನ್ ಇತ್ತು. ಸೊ ಹುಣ್ಸೆಹಣ್ಣ ಇಂತಾ ಇದ್ದಾವೇನೋ ಮಚ್ಚ, ಹುಣ್ಸೆಹಣ್ಣಿದ್ರೆ ಹುಳಿ ಬತ್ತೈತೆ, ಹಾಲಿಗೆ ಹಾಲು ಅಂತ ಇದೆ ಅಲ್ವಾ ಇದ್ರಲ್ಲಿ, ಹಾಲು ಯಾಕೆ ಬರ್ತಾ ಇಲ್ಲ, ಇಷ್ಟೇ ಇದ್ದಿತ್ತು, ಬೇರೆ ಇಂಟೆನ್ಷನ್ ಏನಿರ್ಲಿಲ್ಲ. ಆ ಥರ ತಪ್ಪಾಗಿರೋ ಸಾರಿ. ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲಿ ಯಾರೇ ಮೈಂಡ್ ಅಲ್ಲೂ ಇದೇನಾದ್ರು ಬೇರೆ ತರ ಅನ್ಸುತ್ತೆ ಅಂದಿದ್ರೆ ಅವಾಗ ಡೈಲಾಗ್ ನಾವು ಕಟ್ ಮಾಡ್ತಾ ಇದ್ವಿ. ಸೊ ಅದನ್ನ ಒಂದು ಹೇಳ್ಬೇಕಿತ್ತು, ಹೇಳ್ದೆ. ಸೊ ಇನ್ನೊಂದು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡ್ಲೇಬೇಕು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಆರ್ ಸಬ್ಜೆಕ್ಟ್ ಒಂದಷ್ಟು ಬಂದಿಲ್ಲ. ಸೊ ಇದು ಅದ್ಭುತವಾಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಸೂಪರ್. ಅಣ್ಣ, ಸಿನಿಮಾದಲ್ಲಿ ನಂದು ಕ್ಯಾರೆಕ್ಟರ್ ಒಂದು ವೈಟಿ ಅಂತ. ಸೊ ಎಂಟೈರು ಸಿನಿಮಾದಲ್ಲಿ ಒಬ್ಬೊಬ್ರು ಕ್ಯಾರೆಕ್ಟರ್ ಅಂತ ಏನಿಲ್ಲ. ಸೊ ಜೀವನದಲ್ಲಿ ಎಲ್ರಿಗೂ ಫ್ರಸ್ಟ್ರೇಷನ್ ಅನ್ನೋದಿರುತ್ತೆ. ಸೊ ಆ ಫ್ರಸ್ಟ್ರೇಷನ್ ನ ನಾವೆಲ್ಲರೂ ಹೋಗಿ ಯಾವ ತರ ಎಲ್ಲ ಟೆನ್ಷನ್ ಬಿಟ್ಟು ಆರಾಮಾಗಿರೋ ಒಂದು ಜರ್ನಿ ಆಗುತ್ತೆ. ಜರ್ನಿಲಿ ಕಾಮಿಡಿಗಳು ನಡೀತಾ ಇರುತ್ತೆ. ಸೊ ಎಲ್ಲಾ ಕ್ಯಾರೆಕ್ಟರ್ದು ಸೇಮ್ ಅದೇ ಕಾಮಿಡಿ ವರ್ಷನ್ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಆರ್ ಎಫೆಕ್ಟ್ ಆಗುತ್ತೆ. ಸೊ ಅದು ಹೆಂಗಾಗುತ್ತೆ ಏನು ಅಂತ ಸಿನಿಮಾದ ನೋಡೋದಾಗುತ್ತೆ. ಎಲ್ರೂ ಸೇಸ್ ನೀವು ಸೂಪರ್ ಸರ್. ಎಲ್ಲಿ ಕತೆ ಹೇಳ್ಬಿಡ್ತಾರೋ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೀತಾರಾಮು. ಸರ್ ಹೇಳಿದ್ರೆ ಅಂದ್ರೆ ಎಲ್ಲರದು ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸರ್. ಅಂದ್ರೆ ಪ್ರತಿಯೊಬ್ಬರಿಗೂ ಕಾಲೇಜ್ ಹುಡುಗರಿಂದ ಹಿಡಿದು ಆಫೀಸ್ಗೆ ಅಂಕಲ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಅಂದ್ರೆ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಕನೆಕ್ಟ್ ಆಗುವಂತಹ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲರದು. ಅಂದ್ರೆ ಹರೀಶ್ ಸರ್ ಹೇಳಿದ್ರು ಅಂದ್ರೆ ಅವ್ರ ಜೀವನದಲ್ಲಿ ನಡೆದಿರುವಂತಹ ಕಥೆ ಅಂತ. ಅಂದ್ರೆ ಅವ್ರ ಫ್ರೆಂಡ್ಸ್ ಅಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ಸ್ ಇರುತ್ತಲ್ವ, ಆ ರೀತಿ ಪ್ರತಿಯೊಬ್ಬರು ಕ್ಯಾರೆಕ್ಟರೈಸೇಷನ್ ಅದು ಡಿಸೈನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಬಿಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಸರ್. ಅಂದ್ರೆ ಟ್ರೈಲರ್ ನೋಡಿದ್ಮೇಲೆ ನಮ್ಗೆ ಇನ್ನೂ ಯಥೇಚ್ಛ ಅಂತ ಅಂದ್ರೆ ಕಾನ್ಫಿಡೆಂಟ್ ತುಂಬಿದ್ದೀರಾ. ಅಂದ್ರೆ ಹೆಂಗಿರುತ್ತೋ ನಮ್ಮ ಪಾತ್ರಗಳು ಹೆಂಗಿರುತ್ತೋ, ಹೆಂಗ್ ಮಾಡಿದೀವೋ ಅಂತ ಒಂದು ಡೌಟ್ ಇತ್ತು ನಮಗೆ. ಆದ್ರೆ ಟ್ರೈಲರ್ ಮುಖಾಂತರ ಅಂದ್ರೆ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತು, ಎಸ್ ನಾವು ಈ ಪ್ರೆಸೆಂಟ್ 2026 ಒಂದು ಒಳ್ಳೆ ಸಿನಿಮಾ ದಿಂದ ಅಂದ್ರೆ ಜನರ ಮುಂದೆ ಬರ್ತಾ ಇದೀವಿ ಅಂತ. ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಕಡೆ ರೀಚ್ ಆಗುತ್ತೆ ಅನ್ನೋ ಒಂದು ಒಳ್ಳೆ ಕಾನ್ಫಿಡೆಂಟ್ ಇದೆ. ಸೊ ಒಳ್ಳೆ ಸಿನಿಮಾ ಮಾಡಿದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೂಪರ್. ಅಂಡ್ ಎಂಟೈರ್ ಡೈರೆಕ್ಷನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ಕೋಲಾರ್ ಸೀನಿಯರ್ ಸರ್, ಪ್ರತಿಯೊಬ್ಬರು ಹೆಸರು ಮೇಡಮ್ ಟೈಮ್ ತಗೊಳುತ್ತೆ. ಓಕೆ, ಪ್ರತಿಯೊಬ್ಬರಿಗೂ ಅಂದ್ರೆ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಪಾತ್ರ ಸಿಕ್ಕಿದೆ. ಸೊ ಇದರಿಂದ ಇನ್ನೂ ಹೆಚ್ಚಾಗಿ ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅನ್ನೋ ಕಾನ್ಫಿಡೆಂಟ್ ತುಂಬಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ಪತ್ರಕಾರರಿಗೂ ನನ್ನ ಅಭಿನಂದನೆಗಳು. ನನ್ನ ಹೆಸರು ಸಿದ್ದು ಮಂಡ್ಯ ಅಂತ. ಈ ಸಿನಿಮಾದಲ್ಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ನಂದು ಕಬಾಬ್ ಅಂತ ಕ್ಯಾರೆಕ್ಟ್ರು, ಒಂದು ಡಿಪ್ರೆಷನ್ ಇರುವಂಥ ಕ್ಯಾರೆಕ್ಟ್ರು. ಹರೀಶನ್ ಅವರು ನನ್ನ ಕ್ಯಾರೆಕ್ಟರ್ ಕರೆದು ಹೇಳಿದಾಗ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ. ನಾನು ಇಷ್ಟು ದಿನ ಕ್ಯಾರಿ ಮಾಡ್ಕೊಂಡಿರೋ ಒಂದು ಕ್ಯಾರೆಕ್ಟ್ರಲ್ಲಿ ಇದೊಂಥರ ಡಿಫ್ರೆಂಟ್ ಅನಿಸ್ತು. ಒಪ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರ್ ನೋಡಿದ ತಕ್ಷಣ ಇವಾಗ ಆಡಿಯನ್ಸ್ ಹೆಂಗೆ ಅಂದ್ರೆ ಟ್ರೈಲರ್ ಅಲ್ಲಿ ಏನೋ ತಾಕತ್ತಿದೆ ಅಂದ್ರೆ ಸಿನಿಮಾವರೆಗೂ ಕರೆಸುವಂಥದ್ದು ಇದೆ. ಅದು ನಮ್ಮ ಈ ಚಿತ್ರದಲ್ಲಿ ಆಡಿಯನ್ಸ್ ಥಿಯೇಟರ್ವರೆಗೂ ಕರೆಸುವಷ್ಟು ತಾಕತ್ತು ಟ್ರೈಲರ್ ಅಲ್ಲಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಕಬಾಬ್ ಮೇಡಮ್, ಕಬಾಬ್ ಎಲ್ಲ ಕೊಡಿಸಿ ನಾವು ಕಬಾಬ್ ಆಗ್ಬಿಟ್ಟಿದೀವಿ, ಹಳೆ ಆಯಿಲ್ ಎಣ್ಣೆ ಥರ. ಇನ್ನು ಮುಂದೆ ಈ ಸಿನಿಮಾ ನೋಡಿದ್ಮೇಲೆ ಹೊಸ ಕ್ಯಾರೆಕ್ಟರ್ ಆಗ್ಬೋದು ಅಂತ. ಸೂಪರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ಕೃಷ್ಣಪ್ಪ ಅಂತ. ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕ ಈ ಕ್ಯಾರೆಕ್ಟರ್ಗಳೇ ಸಿನಿಮಾದಲ್ಲಿರುತ್ತೆ ಇಷ್ಟು ಜನ. ಬಟ್ ನೀವೆಲ್ಲೂ ಬೇರೆ ಕಡೆ ಇರಲ್ಲ, ಏನೋ ಬೇರೆ ಕತೆ ಹೇಳ್ತಾ ಇದೀವಿ. ಇಲ್ಲ, ನಿಮ್ಮ ಮನೆ ಪಕ್ಕ ನಿಮ್ಮ ಮಕ್ಕಳದು, ನಿಮ್ಮ ಅಕ್ಕ ತಂಗಿದಿರ್ದು, ನಿಮ್ಮ ಲೈಫಲ್ಲಿ ಏನೇನು ನಡೀತೋ ಅದೇ ಥರ ಕತೆ ಹೇಳಕ್ ಹೋಗ್ತಿರೋದು. ಅದರಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟಲ್ಲಿ ಹೇಳಕ್ ಬರ್ತಾ ಇದೀವಿ ಅಷ್ಟೇ. ಈ ಸಿನಿಮಾನ ತುಂಬ ಖುಷಿ ಆಗುತ್ತೆ. ಈ ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಡು ಈ ಸಿನಿಮಾ ಎಲ್ಲರೂ ಆ್ಯಕ್ಟ್ ಮಾಡೋದ್ರಿಂದ ಹೇಳಿದೆ, ಅವರು ಡೈರೆಕ್ಷನ್ ಮಾಡೋದ್ರಿಂದ ಈ ಫುಲ್ ಟೀಮಲ್ಲಿ ಯಾರೂ ಹೋಗಿಲ್ಲ, ಯಾರು ಈ ಟೀಮ್ ಬಿಟ್ಟು ಹೋಗಿಲ್ಲ. ಅವಾಗಲೇ ತಿಳ್ಕೊಡಿ, ಈ ಟೀಮಲ್ಲಿ ಕ್ಯಾಪ್ಟನ್ ಆಫ್ ದಿ ಶಿಪ್ ನಮ್ಮ ಹರೀಶ್ ಸರ್ ಹೆಂಗೆ ನೋಡ್ಕೊಂಡಿರ್ತಾರೆ, ಆಮೇಲೆ ಉಜ್ವಲ ಮೇಡಮ್ ಅವರೆಲ್ಲ ಹೆಂಗೆ ಯಾವ ಥರ ಪ್ರೊಡಕ್ಷನ್ ನೋಡ್ಕೊಂಡಿರ್ತಾರೆ ಅಂತ. ಸೊ ಎಲ್ಲರೂ ಇಷ್ಟಪಟ್ಟು
ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಜುಲೈ 10ಕ್ಕೆ ಬನ್ನಿ. ನೀವೇನು ಅನ್ಕೊಂಡ್ಬರ್ತೀರೋ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ ಮಾಡೋಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ. ನಾನು ಶ್ರೀಕೃಷ್ಣ ಭಟ್ ಅಂತೇಳಿ. ನಾನು ಈ ಸಿನಿಮಾದಲ್ಲಿ ವಿಷ್ಣು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದಕ್ಕೆ ಅವಕಾಶ ಕೊಟ್ಟಂಥ ಹರೀಶ್ ಸರ್ ಹಾಗೂ ಅನ್ನದಾತರಾದಂಥ ಉಜ್ವಲ ಮೇಡಮ್ ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಕ್ಷತ್ರ. ಇಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಅಲ್ಲಲ್ಲಿರೋ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೀಮ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನಕ್ಷತ್ರ ನಯನ. ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಸುಬ್ಬಲಕ್ಷ್ಮಿ. ಆ್ಯಂಡ್ ಇದರಲ್ಲಿ ನೋಡಿರೋ ಹಾಗೆ ಸುಬ್ಬಲಕ್ಷ್ಮಿ ಸಾಂಗ್ ಡ್ಯಾನ್ಸ್ ಮಾಡಿದ್ದೀನಿ. ಲೈಕ್ ಈ ಮೂವಿಯಲ್ಲಿ ನನ್ನ ಪಾತ್ರ ಲೈಕ್ ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್ ಇದೆ. ಲೈಕ್ ಎಲ್ಲ ಬಾಯ್ಸ್ಗೂ ನಾನೊಂದು ಡ್ರೀಮ್ ಗರ್ಲು, ಆ ಥರ ನನ್ನೊಂದು ಟ್ರ್ಯಾಕ್ ಹೋಗುತ್ತೆ ಮೂವಿಯಲ್ಲಿ. ನಾನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ, ನಮಗೆ ಕೊಟ್ಟಿರೋದು ಲಿಮಿಟಲ್ಲಿ ಇಷ್ಟೇ ಹೇಳೋಕ್ಕಾಗೋದು ಮೂವಿ ಬಗ್ಗೆ. ನಿಮಗೆ ಜಾಸ್ತಿ ಡೀಟೇಲ್ ಗೊತ್ತಾಗಬೇಕಂದ್ರೆ ಮೂವಿ ಜುಲೈ 10ನೇ ತಾರೀಕಿಗೆ ಬಂದು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಕಾಮಿಡಿ ಕಮ್ ಆಸ್ ಯು ನೋ ಹಾರರ್ ಟಚ್ ಇದೆ. ಆ್ಯಂಡ್ ಮೇಡಮ್ ಹೇಳಿದ್ರು ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ, ಬಟ್ ಆ್ಯಕ್ಚುಲಿ ಇಲ್ಲಿಗೆ ಬರೋದು ಎಲ್ಲ ಆರ್ಟಿಸ್ಟ್ದು ಕನಸು. ಅದಕ್ಕೋಸ್ಕರ ನಾವಿಲ್ಲಿ ಎಲ್ಲರೂ ಲೈಕ್ ತುಂಬ ಸ್ಟ್ರಗಲ್ ಮಾಡಿ ಲೈಕ್ ಆಸ್ ಯು ನೋ ಯೂಟ್ಯೂಬರ್ಸ್ ಆಗಲಿ ಇನ್ಫ್ಲೂಯೆನ್ಸರ್ಸ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಮೈಕ್ ಹತ್ರ ಸೊ ಸ್ವಲ್ಪ ಮೀಡಿ ಆದರೆ ಸೊ ಅಲ್ಲಿ ನಮ್ಮ ಫೋನೇ ಇರುತ್ತಲ್ಲ, ಸೊ ಕಂಫರ್ಟಬಲ್ ಇರುತ್ತೆ. ಇಲ್ಲಿ ಎಲ್ಲರೂ ಇರ್ತಾರಲ್ಲ, ಸ್ವಲ್ಪ ಭಯ ಇರುತ್ತೆ. ಆ್ಯಂಡ್ ಈ ಥರ ಪ್ರತಿಯೊಬ್ಬರೂ ಆಗಲಿ ಲೈಕ್ ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮಲ್ಲಿ ಇರಲಿ ಅಥವಾ ಒಂದು ಆರ್ಟಿಸ್ಟ್ ಇರಲಿ, ಮಾಡೆಲ್ ಕಮ್ ಆ್ಯಕ್ಟರ್ ಇರಲಿ, ಎಲ್ಲರಿಗೂ ಒಂದೊಂದು ಕನಸಿರುತ್ತೆ. ಈ ಥರ ನಮ್ಮದು ಒಂದು ನಮ್ಮ ಲೈಫಲ್ಲಿ ಒಂದು ಅಚೀವ್ ಮಾಡಬೇಕು, ನಮಗೂ ಒಂದು ಮೂವಿ ಸಿಗಬೇಕು, ನಾವು ಒಂದು ಪ್ರೂವ್ ಮಾಡ್ಕೋಬೇಕು, ನಮಗೊಂದು ಚಾನ್ಸ್ ಸಿಕ್ಕಿದ್ರೆ ಅಂತ ಅಂದ್ಕೊಂಡಿದ್ದಾಗಲೇ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಅವತ್ತಿನ ದಿವಸ ಲೈಕ್ ಹರೀಶ್ ಅವರು ಮತ್ತು ಉಜ್ವಲ ಮ್ಯಾಮ್ ಅವರು ಮೀಟಿಂಗ್ಗೆ ಕರೆದಿದ್ರು. ಈ ಥರ ನಾನು ನೋಡಿದ ತಕ್ಷಣವೇ ಸೆಲೆಕ್ಟ್ ಮಾಡಿ ಲೈಕ್ ಅಡ್ವಾನ್ಸು ಪೇಮೆಂಟ್ ಮಾಡಿದರು. ಈ ಥರ ಎಲ್ಲೂ ಟ್ರೀಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸು. ಆ್ಯಂಡ್ ಆನಂದ್ ಸರ್ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ರು, ತುಂಬಾ ಪೇಷನ್ಸ್ ಆಗಿ ನನಗೆ ಹೇಳ್ಕೊಟ್ರು. ಬಿಕಾಸ್ ಅವರು ಹೇಳ್ಕೊಡೋ ಥರ ಟಕ್ 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 ಹಿಂಗೆ ನೆನ್ಪಿಟ್ಕೊ ಅಂತಷ್ಟ ನಂಗೆ ಬರ್ತಾ ಇರಲಿಲ್ಲ. ತುಂಬಾ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ ಥರ ಪೇಷನ್ಸ್ ಇಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ಟೀಮ್ ಮೆಂಬರ್ ಲೈಕ್ ಅವಿನಾಶ್ ಸರ್ ಆಗಿರ್ಬೋದು ಅಥವಾ ಓಕೆ ನಮ್ಗೆ ಗೊತ್ತಾಯ್ತು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಂಡ್ ನನ್ನ ಜೊತೆಗೆ ಕೋ ಆರ್ಟಿಸ್ಟ್ ಡ್ಯಾನ್ಸ್ ಮಾಡಿದ್ದು ಯುವರಾಜ್ ಅವರು, ಅವ್ರನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅವರು ಲೈಕ್ ಸ್ಟೇಜ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವರಲ್ಲಿದ್ದಾರೆ, ಅವ್ರಿಲ್ಲೇ ಇದ್ದಾರೆ ಮೇಡಮ್, ಸ್ವಲ್ಪ ಈ ಕಡೆ ಬನ್ನಿ ಸರ್, ಕಾಣುತ್ತೆ. ಸೊ ಅವರು ಮತ್ತೆ ನಾವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು. ಆದ್ರೆ ಸರ್ ಅವ್ರು ಎಲ್ಲರೂ ಡ್ರೀಮಲ್ಲಿ ಇವ್ರು ಒಬ್ಬರೇ ಮಾಡ್ತಾರೆ ಸರ್, ಅದು ಹೆಂಗ್ ಸರ್ ಸಾಧ್ಯ? ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ ಇತರರಿಗೆಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮದು ಹರೀಶ್ದು ಕೋಲಾರ ಸಿನಿಮಾದೆಲ್ಲ ಒಂದು ಹಳೆ ಸಂಬಂಧ. ಹರೀಶನ್ನು ನಾನು ಒಳ್ಳೆ ಗ್ರ್ಯಾಂಡ್ ಹೀರೋ ಆಗಿ ನೋಡಿದ್ದೆ, ಒಳ್ಳೆ ನಿರ್ಮಾಪಕರಿಗೆ ನೋಡಿದ್ದೆ, ಇವಾಗ ಒಳ್ಳೆ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಡೈರೆಕ್ಷನ್. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು, ಡಬ್ಬಿಂಗ್ ಆದ್ಮೇಲೆ ಬಂದಿರಲಿಲ್ಲ. ಐ ರಿಯಲಿ ಲೈಕ್ ಇಟ್. ತುಂಬ ಕ್ವಾಲಿಟಿಯಾಗಿ ಸಿನಿಮಾ ಮೂಡಿ ಬಂದಿದೆ. ವಿಶ್ ಯು ಗುಡ್ ಲಕ್. ನೀನು ಕನ್ನಡದಲ್ಲಿ ಒಂದು ಒಳ್ಳೆ ಡೈರೆಕ್ಟರ್ ಆಗಿ ಸಕ್ಸಸ್ಫುಲ್ ಆಗಬೇಕಂತ ಥ್ಯಾಂಕ್ ಯು. ಸರ್ ನೀವು ಒಂಚೂರು ಆ ಕಡೆ ಹೋಗಿ ಮಾತಾಡ್ಬೇಕು. ಅಲ್ಲ, ಕ್ಯಾಮ್ರಾಗೆ ಕವರ್ ಆಗಲ್ಲ, ದಯವಿಟ್ಟು ಒಂಚೂರು ಈ ಕಡೆ. ಓಕೆ, ಇಲ್ಲಿ ಬಂದಿರೋರು ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ಲಿಟರಲಿ ಯಂಗ್ಸ್ಟರ್ ನಾವು ವರ್ಕ್ ಅಂಡರ್ ಹರೀಶ್ವರ್ಮ. ಇವಾಗ ಮೊದಲನೇ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂದ್ಬಿಟ್ಟು ಅಶೋಕ್ ಡೈರೆಕ್ಟರ್ ಹಾಗೂ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ.
ಸೊ ನಾನು ಜೀವನದಲ್ಲಿ ನಮ್ಮ ಅಮ್ಮ ಆಗಿರಲಿ ನಮ್ಮ ಸಿಸ್ಟರ್ಸ್ ಆಗಿರಲಿ ಯಾರು ನೋಡಿರೋದು ತುಂಬ ಎನಿ ವುಮೆನ್ ಫಾರ್ ದಟ್ ಫ್ಯಾಕ್ಟ್ ತುಂಬ ಸ್ಯಾಕ್ರಿಫೈಸ್ ಮಾಡಿಕೊಂಡು ಅವ್ರ ಜೀವನ ನಡೆಸ್ತಿರ್ತಾರೆ. ಸೊ ಇದನ್ನ ನೋಡ್ಬಿಟ್ಟು ಸರಿ ಬಾಯ್ಸು ನಾವು ಯಾಕೆ ಯಾವ್ದಿದ್ರು ಇಲ್ಲ ನೋ ಕಾಂಪ್ರಮೈಸು ಮನೇಲಾಗ್ಲಿ ಎಲ್ಲ ಆಗಲಿ ವಾಟ್ ಇಸ್ ನೋ ಕಾಂಪ್ರಮೈಸ್ ಯಾವತ್ತು ದಿಸ್ ವೆರಿ ಥಿನ್ ಲೈನ್ ಬಿಟ್ವೀನ್ ನಮ್ಮ ಕಾಂಪ್ರಮೈಸ್ ಅನ್ನೋದಕ್ಕೂ ಸ್ಯಾಕ್ರಿಫೈಸ್ ಅನ್ನೋದಕ್ಕೂ ಇಟ್ಸ್ ವೆರಿ ಸ್ಮಾಲ್ ಲೈನ್. ಸೊ ಇವಾಗ ಬಾಯ್ಸ್ ಅವರು ಇವಾಗ ಸ್ಯಾಕ್ರಿಫೈಸ್ ಆಗಲ್ಲ, ಯಾವುದಕ್ಕೂ ತಲೆ ಬಗ್ಸಲ್ಲ, ಏನು ಮಾಡಲ್ಲ ಅಂದ್ರೆ ವಾಟ್ ಕ್ಯಾನ್ ಹ್ಯಾಪನ್? ಸುಮ್ಮನೆ ಮಾಡ್ತಿದ್ರೆ ನಥಿಂಗ್ ವಿಲ್ ಗೋ ರಾಂಗ್ ಇನ್ ರೈಟ್ ಇನ್ ಫ್ಯೂಚರ್. ಸೊ ಇವಾಗ ಈ ಮೂವಿ ಮುಖಾಂತರ ಒಂದೇ ಒಂದು ಕಾಂಪ್ರಮೈಸ್ ಬೇಡ ನಮ್ಗೆ, ನಮ್ಮ ಫ್ಯಾಮಿಲಿ ಕಾಂಪ್ರಮೈಸ್ ಆಗಲ್ಲ, ನಾವೇನು ವರ್ಕಲ್ಲೂ ಕಾಂಪ್ರಮೈಸ್ ಆಗಲ್ಲ, ನಾವು ಮುಂದೆ ಹೋಗ್ತೀವಿ ಅಲ್ಲಿ ನೋಡ್ಕೊಳ್ಳೋಣ, ಅಲ್ಲಿ ಕಾಟ ಸ್ಟಾರ್ಟ್ ಆಗೋದು ಯಾರಂತ ನಿಮ್ಮ ಮೂವಿಯಲ್ಲಿ ಗೊತ್ತಾಗುತ್ತೆ. ಬಟ್ ದಿಸ್ ಹೋಲ್ ಮೂವಿ ಸೇಯಿಂಗ್ ದಟ್ ಬಾಯ್ಸ್, ಹುಡುಗರು ಎಸ್ಪೆಷಲಿ, ನಾವು ಯಾವತ್ತಿದ್ರು ಎಲ್ಲರೂ ಕಾಂಪ್ರಮೈಸ್ ತಲೆ ಬಗ್ಸ್ಬಿಟ್ಟು ಒಂಚೂರು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ ಅಂದ್ರೆ ಏನೇನಾಗ್ಬೋದು ಅಂತ ಈ ಸಿನಿಮಾದಲ್ಲಿ ತೋರಿಸಿದೀವಿ. ಸೊ ಹೋಪ್ ಇಟ್ ರೀಚಸ್ ಯು ಆಲ್ ಆ್ಯಂಡ್ ಮೈ ರೆಸ್ಪೆಕ್ಟ್ ಟು ಆಲ್ ದ ಲೇಡೀಸ್ ಹಿಯರ್. ನೀವು ನಿಮ್ಮ ಸ್ಯಾಕ್ರಿಫೈಸ್ ಕೊಟ್ಟು ಯು ಆಲ್ ಮೇಡ್ ಅಸ್ ಆಲ್ ಗ್ರೋನ್ ಅಪ್, ನಮ್ಮ ತಾಯಂದಿರಾಗಿರಲಿ ಎನಿವನ್. ಸೊ ಐ ರೆಸ್ಪೆಕ್ಟ್ ಆಲ್ ಆಫ್ ಯು ಆ್ಯಂಡ್ ಕಮ್ ಟು ಸಿ ದಿಸ್ ಮೂವಿ. ಬಂದು ನೋಡಿ, ಯಾಕೆ ನಾವು ಬಾಯ್ಸ್ ಕಾಂಪ್ರಮೈಸ್ ಆಗಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದ್ ನಿಮಿಷ. ಇದು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಬಾಯ್ಸ್ ಅನ್ನೋದ್ರಿಂದ ಸೊ ಹುಡುಗರ ಲೈಫ್ ಹೆಂಗಿರುತ್ತೆ ಅಂದ್ರೆ ಸ್ಕೂಲು ಕಾಲೇಜಲ್ಲಿ ಒಳ್ಳೆ ಮಾರ್ಕ್ಸ್ ಕೊಡೋ ಸ್ಟೂಡೆಂಟ್ ಆಗಿರ್ಬೇಕು, ಕಂಪ್ನಿಲಿ ಚೆನ್ನಾಗಿ ಕೆಲಸ ಮಾಡೋ ಎಂಪ್ಲಾಯ್ ಆಗಿರ್ಬೇಕು, ಅಪ್ಪ ಅಮ್ಮಂಗೆ ಜವಾಬ್ದಾರಿ ಅವರ ಮಗ ಆಗಿರ್ಬೇಕು, ಅಕ್ಕ ತಂಗಿಗೆ ಮದುವೆ ಮಾಡೋ ಅಣ್ಣ ತಮ್ಮ ಆಗಿರ್ಬೇಕು, ಹೆಂಡತಿ ಹೇಳ್ದಂಗೆ ಕೇಳೋ ಗಂಡ ಆಗಿರ್ಬೇಕು, ಮಕ್ಕಳಿಗೆ ಕೇಳಿದ್ ಕೊಡ್ಸೋ ಅಪ್ಪ ಆಗಿರ್ಬೇಕು, ಕೊನೆಗೆ ದೇಶಕ್ಕೆ ಒಳ್ಳೆ ಪ್ರಜೆನ ಆಗ್ಬೇಕು. ಇಷ್ಟೆಲ್ಲ ಕಷ್ಟಕ್ಕೆ ಕಣ್ಣೀರ್ ಹಾಕಿದ್ರೆ ನೀನ್ ಗಂಡಸ ಅಂತ ಕೇಳ್ತಾರೆ. ಸೊ ಈ ತರ ಎಲ್ಲ ಟೆನ್ಷನ್ಗಳು ನಮ್ಗೆ ಆಗೋದ್ರಿಂದ ಈ ಟೆನ್ಷನ್ ಬೇಡಪ್ಪ ಅಂತ ಎಲ್ಲರೂ ಎತ್ಕೊಂಡು ಟಿ ಎತ್ಕೊಂಡು ಓಡ್ಬಿಡ್ತೀವಿ. ಸೊ ಇದೇ ಒಂದು ನಮ್ಮ ಒಂದು ಬಾಯ್ಸ್ ಟೆನ್ಷನ್. ಹೊರಗ್ 4 ಜನ ಬೇಕಾಯ್ತಾರ ರಿಲೇಟಿವ್ಗಳು ಬರಲ್ಲ, ಏನೇನು ದಬಾಕಿಲ್ಲ ಲೈಫಲ್ಲಿ ಅಂತ. ಇಲ್ಲ ಸರ್, ನಮ್ಗೆ